ನಮಸ್ತೆ ಗೆಳೆಯರೇ. ಲಾಸ್ಟ್ ವಿಡಿಯೋ ನೀವು ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಫೌಂಡೇಶನ್ ಹೇಗೆ ಕಂಪ್ಲೀಟ್ ಮಾಡಿದೆ, ಏನು ಪರಿಸ್ಥಿತಿ ಆಯಿತು, ಹೇಗೆ ಕಳ್ತನ ಆಯಿತು ಅನ್ನೋದ್ರ ಮಾತ್ರ ಹೇಳಿದ್ದೆ. ಬಟ್ ಈ ವಿಡಿಯೋದಲ್ಲಿ ನಿಮಗೆ ಆ ಫೌಂಡೇಶನ್ಗೆ ಏನೇನು ಮಾಡಿದ್ವಿ, ಯಾವ ರೀತಿ ಫೌಂಡೇಶನ್ ತೊಗೊಂಡ್ವಿ, ಇದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ಸೈಟ್ ಕ್ಲೀನ್ ಮಾಡಿಸ್ಕೊಂಡು ಇನ್ನೊಂದು ಅಡಿಷನಲ್ ಟೆಂಪ್ರವರಿ ಶೆಡ್ ಬೇಕಾಗಿತ್ತು. ಯಾಕೆಂದರೆ ಎಲೆಕ್ಟ್ರಿಕ್ ಟೆಂಪ್ರವರಿ ಮೀಟ್ರ್ ಹಾಕಿಸ್ಕೊಳ್ಳೋಕ್ಕೆ, ಅದಕ್ಕೋಸ್ಕರ ಮತ್ತು ಸಣ್ಣ ಪುಟ್ಟ ಕನ್ಸ್ಟ್ರಕ್ಷನ್ ಸಾಮಗ್ರಿಗಳನ್ನ ಇಟ್ಕೊಳ್ಳೋದಕ್ಕೋಸ್ಕರ, ಸಿಮೆಂಟ್ ಇಟ್ಕೊಳ್ಳೋದಕ್ಕೋಸ್ಕರ ಈ ಮೆಟಲ್ ಶೆಡ್ನ ಹಾಕ್ಸ್ಕೊಂಡ್ವಿ. ಅದು ಹಾಕ್ಸ್ಕೊಂಡ ತಕ್ಷಣ ನಾವು ಫೂಟಿಂಗಿಗೆ ಮಾರ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮಾರ್ಕಿಂಗ್ ಜೊತೆಗೆ ನಾವು ಸೈಟ್ನ ಮೆಷರ್ಮೆಂಟ್ ಏನಿರುತ್ತೆ ಅದಕ್ಕೆ ಈ ಥರ ರಾಡ್ಗಳನ್ನ ನಾವು ಫಿಕ್ಸ್ ಮಾಡಿಸ್ತೀವಿ. ಸೈಟ್ ಮೆಷರ್ಮೆಂಟ್ ಒಂದು, ಇನ್ನೊಂದು ನಮ್ಮ ಒಳ ಆಯ, ಅಂದರೆ ಮನೆ ಎಷ್ಟು ಕಟ್ತಾ ಇದ್ದೀವಿ, ಎಷ್ಟರಿಂದ ಎಷ್ಟಕ್ಕೆ ಅಡೀಲಿ ಕಟ್ತಾ ಇದ್ದೀವಿ, ಆ ಜಾಗಕ್ಕೂ ನಾವು ರಾಡ್ಸ್ನೆಲ್ಲ ಫಿಕ್ಸ್ ಮಾಡಿಸ್ತೀವಿ. ಮೆಷರ್ಮೆಂಟ್ ಎಲ್ಲ ಆದಮೇಲೆ ಫೂಟಿಂಗ್ ಮಾರ್ಕಿಂಗ್ ಆಗಿರೋ ಜಾಗನ ಎಲ್ಲ 8 ಫೀಟ್ವರೆಗೂ ನಾವು ಡಿಗ್ ಮಾಡಿಸ್ತೀವಿ. ಹಾಗೆ ಸಂಪನ್ನ ನಾನು 9 ಫೀಟ್ವರೆಗೂ ಡಿಗ್ ಮಾಡ್ತಿದ್ದೀನಿ. ಎಕ್ಸ್ಕವೇಷನ್ ಕೆಲಸ ಎಲ್ಲ ಮುಗಿದ ಮೇಲೆ ನಾವು ಬಾರ್ ಬೆಂಡಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಬಾರ್ ಬೆಂಡಿಂಗ್ ಕೆಲಸ ಮುಗಿಸಾದ ಮೇಲೆ ನಾವು ಕಾಂಕ್ರೀಟ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಫೂಟಿಂಗಿಗೆ. ಪ್ರತಿ ಫೂಟಿಂಗಿಗೂ ನಾವು 2 ಫೀಟ್ವರೆಗೂ ಕಾಂಕ್ರೀಟ್ನ ಫಿಲ್ ಮಾಡ್ತಿದ್ವಿ. ಫೂಟಿಂಗ್ ಆದ ತಕ್ಷಣ ನಾವು ಬೋರ್ಡರ್ಸ್ ಕಲ್ಲು ಹಾಕಿ ಫೌಂಡೇಶನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬೋರ್ಡರ್ಸ್ ಕಲ್ಲು ಆದ ತಕ್ಷಣ ಬೋರ್ಡರ್ಸ್ನ ಫಿನಿಶಿಂಗ್ ಮಾಡಿ ಅದ್ರ ಮೇಲ್ಗಡೆ ನಾವು ಸೈಜ್ ಕಲ್ಲನ್ನ ಕಟ್ತೀವಿ. ನಾವು ಒಟ್ಟು 14 ಇಂಚಸ್ ಥಿಕ್ನೆಸ್ವರೆಗೂ ನಾವು ಕಟ್ಟಿದ್ವಿ. ಭೂಮಿ ಕೆಳಭಾಗದಿಂದ 1 ಕೋರ್ಸು, ಅದರ ಮೇಲ್ಗಡೆಗೆ ನಾವು 4ರಿಂದ 5 ಕೋರ್ಸ್ವರೆಗೂ ಕಟ್ಟಿದ್ದೀವಿ.
ಪ್ರತಿ ಮನೆಗೂ ಫೌಂಡೇಶನ್ ತುಂಬಾ ಇಂಪಾರ್ಟೆಂಟ್. ನಾವು ಎಷ್ಟು ಬಿಗಿಯಾಗಿ ಎಷ್ಟು ಚೆನ್ನಾಗಿ ಫೌಂಡೇಶನ್ ಕಟ್ತೀವಿ ಅಷ್ಟು ಚೆನ್ನಾಗಿ ಮನೆ ಭದ್ರವಾಗಿರುತ್ತೆ. ಫೌಂಡೇಶನ್ ಕಟ್ ಮುಗಿಸಿದ ನಂತರ ನಾವು ಫೌಂಡೇಶನ್ನ ತುಂಬ ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕು. ಏಕೆಂದರೆ ಕ್ಯೂರಿಂಗಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಇರೋದೇ ಕ್ಯೂರಿಂಗಲ್ಲೇ ತುಂಬ ಸ್ಟ್ರಾಂಗ್ ಆಗೋದು. ಎಷ್ಟು ಚೆನ್ನಾಗಿ ಕ್ಯೂರಿಂಗ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಫೌಂಡೇಶನ್ ಸ್ಟ್ರಾಂಗ್ ಆಗಿ ಬರುತ್ತೆ. ನಾವು ಮಳೆಗಾಲದಲ್ಲೇ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಮಳೆಗಾಲದಲ್ಲಿ ಏನಾದರೂ ಎಡವಟ್ಟಾಗುತ್ತೆ ಅಂದರೆ ಯಾವ ರೀತಿ ಅಂತ ನೋಡ್ತೀರಾ? ಹೀಗೆ ನೋಡಿ ಗೊತ್ತಾಗುತ್ತೆ. ಎಮ್ ಸ್ಯಾಂಡ್ ಖಾಲಿಯಾಗಿತ್ತು ಅಂದ್ಬಿಟ್ಟು ಒಂದು ಚಿಕ್ಕ ಟ್ರಕ್ಕಲ್ಲಿ ಎಮ್ ಸ್ಯಾಂಡ್ ಆರ್ಡ್ರ್ ಮಾಡಿದ್ವಿ ಈಚರ್ ಗಾಡೀಲಿ. ಆ ಗಾಡಿ ರಿವರ್ಸ್ ಬರುವಾಗ ಹಿಂದ್ಗಡೆ ಟೈರು ಚರಂಡಿ ಒಳಗಡೆ ಹೊರಟೋಗಿದೆ. ಗಾಡಿ ಹಿಂದೇನೂ ಹೋಗ್ತಾ ಇಲ್ಲ, ಮುಂದೇನೂ ಹೋಗ್ತಾ ಇಲ್ಲ, ವೀಲ್ ಅಲ್ಲೇ ಸ್ಪಿನ್ ಆಗ್ತಾ ಇದೆ. ಚರಂಡಿ ಒಳಗೆ ಸ್ವಲ್ಪ ನೀರಿದೆ. ಈಗ ಅದಕ್ಕೇ ಒಂದು JCB ತರಿಸಿ ಆ ಗಾಡಿನ ಮುಂದೆ ತಳ್ಸೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಮಳೆಗಾಲದಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಎಷ್ಟು ಕಷ್ಟ ನೋಡಿ ಗೆಳೆಯರೆ. JCB ಬಂದ್ರೂ ಗಾಡಿಗೆ ಅಷ್ಟು ಸಪೋರ್ಟ್ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ರಿ, ಒಂದು ಸ್ವಲ್ಪ ಎಮ್ ಸ್ಯಾಂಡ್ 1-2 ಟನ್ನ ಅಲ್ಲೇ ಅನ್ಲೋಡ್ ಮಾಡಿ ಗಾಡಿಗೆ ಸ್ವಲ್ಪ ವೆಯ್ಟ್ ಕಮ್ಮಿ ಆದ ತಕ್ಷಣ ಪುಷ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ.
ನಮ್ಮ ಸೈಟ್ನ ಪಕ್ಕದ ಸೈಟಲ್ಲೇ ಈ ಥರ ಆಗಿದ್ದು, ನಮಗೆ ಬರಬೇಕಾಗಿರೋ ಎಮ್ ಸ್ಯಾಂಡ್ ಗಾಡಿ ಸಿಗಾಕೊಂಡಿದ್ದು. ಆದ್ದರಿಂದ ಅಲ್ಲೇ 1-2 ಟನ್ ಇಳಿಸ್ಕೊಂಡ್ವಿ. ಏಕೆ ಅಂದರೆ JCB ತರಿಸಿರೋದ್ರಿಂದ ಆ ಎಮ್ ಸ್ಯಾಂಡ್ನ ನಮ್ಮ ಸೈಟ್ಗೆ JCBಲೇ ಶಿಫ್ಟ್ ಮಾಡ್ಕೋಬೋದು ಅಂತ. ಆ ಟೈರ್ಗಳನ್ನ ನೋಡ್ಬೋದು ಫ್ರೆಂಡ್ಸ್ ನೀವು. ಆ ಅರ್ಧಕ್ಕರ್ಧ ಟೈರು ಕೆಸರಲ್ಲಿ ಊತೋಗಿದೆ. ಎರಡೂ ಟೈರು, ಫ್ರಂಟಲ್ಲಿರೋ ಟೈರು, ಬ್ಯಾಕಲ್ಲಿರೋ ಟೈರು ಎರಡೂ ಕೆಸರಲ್ಲಿ ಊತೋಗಿದೆ. ಅರ್ಧ ಟೈರು ಊತೋಗಿರೋದಕ್ಕೆ JCB ಕೈಲೂ ಗಾಡಿನ ಮೂವ್ ಮಾಡೋಕ್ಕಾಗ್ತಾ ಇಲ್ಲ. ಈ ಗಾಡೀಲಿ ಒಟ್ಟು 11-12 ಟನ್ ಎಮ್ ಸ್ಯಾಂಡ್ ಇದೆ, ಪ್ಲಸ್ ಗಾಡಿ ವೆಯ್ಟು. ಇಷ್ಟು ಇರೋದಕ್ಕೆ ಗಾಡಿ ತೆಗೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ಒಂದು ಚಿಕ್ಕ ಚರಂಡಿ ಒಂದು ಮೋರಿ ಆಗೋ ಲೆವೆಲ್ಗೆ ಆಗೋಗಿದೆ. ಬನ್ನಿ ಫ್ರೆಂಡ್ಸ್, ಈಗ ಸಂಪ್ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡೋಣ. ಸಂಪ್ 9 ಫೀಟ್ ತೆಗ್ಸಿರೋದ್ರಿಂದ ಅಲ್ಲಿ ಒಂದು ಅರ್ಧ ಅಡಿವರೆಗೂ ನಾವು ಬೆಡ್ಡಿಂಗ್ ಮಾಡ್ಕೊತೀವಿ. ಆ ಬೆಡ್ಡಿಂಗ್ ಆದಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ಮನೆಯಲ್ಲಿ ಸಂಪ್ ಕನ್ಸ್ಟ್ರಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದರೆ ಸಂಪಲ್ಲಿ ಒಂದು ಚೂರು ನೀರು ಲೀಕೇಜ್ ಬಂತು ಅಂದ್ರೂ ನಮಗೆ ಬಿಲ್ ಆ ರೇಂಜ್ಗೆ ಬರುತ್ತೆ. ಸಂಪ್ ಪಕ್ಕದಲ್ಲೇ ಫೂಟಿಂಗ್ ಇದ್ದಿದ್ದರಿಂದ ನಾವು ಆ ಫೂಟಿಂಗ್ನ ಸೇಫ್ ಮಾಡಬೇಕು. ಏನಕ್ಕೆ ಅಂದರೆ ಆ ಪಿಲ್ಲರು ಫೂಟಿಂಗು ಏನಕ್ಕೆ ಸೇಫ್ ಆಗಬೇಕು ಅಂದರೆ
ವಾಟರ್ ಲೀಕೇಜ್ ಏನಾದರೂ ಆದರೆ, ಇಲ್ಲಾಂದರೆ ತೇವಾಂಶ ಮಾಯ್ಶ್ಚರೈ ಏನಾದರೂ ಆದರೆ ಅದು ಫೂಟಿಂಗ್ನಾಗಲಿ ಪಿಲ್ಲರ್ನಾಗಲಿ ಹಾಳು ಮಾಡುತ್ತೆ. ಆದ್ದರಿಂದ ನಾವು ಅದನ್ನೆಲ್ಲ ವಾಟರ್ ಪ್ರೂಫಿಂಗ್ ಫಸ್ಟ್ ಮಾಡ್ಕೊತೀವಿ. ಫಸ್ಟು ಇದೆಲ್ಲ ಮಾಡ್ತಾ ಇರೋದೆಲ್ಲ ಬಂದು ವಾಟರ್ ಪ್ರೂಫಿಂಗ್ ಆದ ನಂತರ ಅದು ಸರೌಂಡಿಂಗು ನಾವು ಬ್ರಿಕ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಆ ಬ್ರಿಕ್ ಕನ್ಸ್ಟ್ರಕ್ಷನ್ ಆದಮೇಲೆ ಮತ್ತೆ ವಾಟರ್ ಪ್ರೂಫಿಂಗ್ ಫೈನಲ್ ಆಗಿ ಮಾಡ್ತೀವಿ ಪ್ಲಾಸ್ಟರಿಂಗ್ ಆಗುವಾಗ. ಸಮ್ ಕನ್ಸ್ಟ್ರಕ್ಷನ್ ಹಾಗೂ ಫೌಂಡೇಶನ್ ಕಂಪ್ಲೀಟ್ ಮುಗಿದ್ಮೇಲೆ JCB ಕರೆಸಿ ನಾವು ಫಿಲ್ಲಿಂಗ್ ಸ್ಟಾರ್ಟ್ ಮಾಡಿಸ್ತೀವಿ. ಜೊತೆಗೆ ಕ್ಯೂರಿಂಗು ನಾನು ಹೇಳಿದಾಗೆ ತುಂಬ ಇಂಪಾರ್ಟೆಂಟ್. ಆದ್ದರಿಂದ ಸಂಪನ್ನ ಎಷ್ಟು ಚೆನ್ನಾಗಿ ಕ್ಯೂರಿಂಗ್ ಮಾಡ್ತೀವಿ ಅಷ್ಟು ಸ್ಟ್ರಾಂಗಾಗಿ ಸಂಪು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ. ಆದ್ದರಿಂದ ಸಂಪನ್ನು ತುಂಬ ದಿನ ನಾವು ಕ್ಯೂರಿಂಗ್ ಮಾಡ್ಕೊಂಡ್ವಿ, ಪ್ಲಾಸ್ಟ್ರಿಂಗ್ ಮುಂಚೆನೂ ಪ್ಲಾಸ್ಟ್ರಿಂಗ್ ಆದಮೇಲೆ. ಪ್ಲಿಂತ್ ಬೀಮ್ ಹಾಕೋಕ್ಕೂ ಮುಂಚೆ ನಾವು ಫಿಲ್ಲಿಂಗ್ ಮುಗಿಸಿ ಅದನ್ನು ನೀರಲ್ಲಿ ಚೆನ್ನಾಗಿ ಕೆಸರು ಮಾಡಿಸಿ, ಆ ಕೆಸರೆಲ್ಲ ಹಾರ್ಡ್ ಆದಮೇಲೆ ಮತ್ತೆ ನೀರು ಬಿಡಿಸಿ ಮತ್ತೆ ಕೆಸರು ಮಾಡಿಸಿ ಪಾರ್ಟಿಷನ್ ಫೌಂಡೇಶನ್ ಸ್ಟಾರ್ಟ್ ಮಾಡ್ತೀವಿ. ಸಂಪ್ಗೆ ನಾವು ಚಿಕನ್ ಮೆಶ್ ಹಾಕಿ ಪ್ಲಾಸ್ಟ್ರಿಂಗ್ ಸ್ಟಾರ್ಟ್ ಮಾಡಿದ್ವಿ ವಿತ್ ವಾಟರ್ ಪ್ರೂಫಿಂಗ್, ಡಬಲ್ ವಾಟರ್ ಪ್ರೂಫಿಂಗ್ ನಾವು ಮಾಡ್ತೀವಿ. ನೋಡಿ, ಈಗ ನಮ್ಮ ಸಂಪನ್ನ ಫಿನಿಶಿಂಗ್ ಹೀಗೆ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಕ್ಸಲೆಂಟ್ ಆಗಿದೆ. ನಮ್ಮ ಸಂಪಿನ ಡೈಮೆನ್ಷನ್ ಬಂದು 4.5 ಅಗಲ, ಉದ್ದ 7.5 ಅಡಿ, ಹೈಟ್ ಬಂದು 10 ಅಡಿ. ಕಂಪ್ಲೀಟ್ ಫೌಂಡೇಶನ್ ಮುಗಿದ್ಮೇಲೆ ನಾವು ಸಂಪ್ಗೆ ಮ್ಯಾಟು, ಪ್ಲಿಂತ್ ಬೀಮ್ಗೆ ಬಾರ್ ಬೆಂಡಿಂಗ್ ವರ್ಕು ಎಲ್ಲ ಮುಗಿಸಿದ್ದೀವಿ. ಪ್ಲಿಂತ್ ಬೀಮ್ ಮುಗಿದ ಮಾರನೇ ದಿನವೇ ನಾವು ಆ ಪ್ಲಿಂತ್ ಬೀಮ್ಗೆ ಒಂದು ಚೂರು ಹೋಲ್ ಹಾಕಿ ನಾವು ಸಿವೇಜ್ ವಾಟರ್ಗಳು, ಡ್ರೈನೇಜ್ ವಾಟರ್ಗಳಿಗೆ ಏನು ಆಚೆ ಹೋಗಬೇಕು ಅದಕ್ಕೆ ಪ್ಲಿಂತ್ ಬೀಮಲ್ಲೇ ನಾವು PVC ಪೈಪ್ನ ಫಿಕ್ಸ್ ಮಾಡ್ಕೊಂಬಿಟ್ವಿ.
ಯಾಕೆಂದರೆ ಮತ್ತೆ ನಾಳೆ ದಿನ ಒಡೆದು ಅದನ್ನು ಮಾಡೋದು ಬದಲು ಇವತ್ತೇ ನಾವು ಸೇಫ್ಟಿ ಇರಲಿ, ಒಡೆಯೋದು ಬೇಡ ಅನ್ನೋದಕ್ಕೆ ಮಾಡ್ಕೊಂಬಿಟ್ವಿ. ಮತ್ತು ಕ್ಯೂರಿಂಗ್ ಬಂದು ಬಿಲ್ಡಿಂಗಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿ ದಿನವೂ ನಾವು ಕ್ಯೂರಿಂಗ್ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಆದ್ದರಿಂದ ಪ್ಲಿಂತ್ ಬೀಮ್ ಆದಮೇಲೂ ನಾವು ಸ್ವಲ್ಪ ದಿನ ಫಿಲ್ಲಿಂಗ್ ಮಾಡಲಿಲ್ಲ, ಚೆನ್ನಾಗಿ ಕ್ಯೂರಿಂಗ್ ಮಾಡಿ ತದನಂತರ ನಾವು ಫಿಲ್ಲಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಫಿಲ್ಲಿಂಗ್ ಎಲ್ಲ ಮುಗಿದ್ಮೇಲೆ ಅದನ್ನು ಚೆನ್ನಾಗಿ ಕಂಪ್ರೆಸ್ ಮಾಡಿ ಬೆಡ್ಡಿಂಗ್ ಮಾಡ್ತೀವಿ. ಬೆಡ್ಡಿಂಗ್ ಆದಮೇಲೆ ಮತ್ತೆ ವಾಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು. ಇದು ಫೌಂಡೇಶನ್ವರೆಗೂ ಕಂಪ್ಲೀಟ್ ಆದ ವಿಡಿಯೋ. ನೆಕ್ಸ್ಟ್ ಮುಂದೆ ಕನ್ಸ್ಟ್ರಕ್ಷನ್ ನೋಡೋದಕ್ಕೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.